ಅಪ್ಪ ಅಮ್ಮನಿಂದ ದುಡ್ಡು ತರಿಸ್ಕೊಳ್ತಾ ಓದ್ತಾ ಇರುವಂಥ ಹುಡುಗ ಹುಡುಗಿಯರು ವರ್ಷಗಟ್ಟಲೆ. ಅಂದರೆ ಹುಡುಗ ಹುಡುಗಿಯರು ಮಧ್ಯವಯಸ್ಕರು ಅಂದರೂ ಏನು ತಪ್ಪಲ್ಲ. 32-35 ವರ್ಷದವರೆಲ್ಲ ಇದ್ದಾರೆ ಇದರಲ್ಲಿ. ಓದ್ತಾ ಇರುವವರು ಆಕ್ರೋಶ ಏನಕ್ಕೆ? ಸರ್ಕಾರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಿಲ್ಲ ಅಂತ, ರಿಕ್ರೂಟ್ಮೆಂಟ್ ಮಾಡಿಕೊಳ್ತಿಲ್ಲ, ಮಾಡ್ಕೋಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರು. ಪೊಲೀಸ್ ಪರ್ಮಿಷನ್ ತಗೋಬೇಕು, ಪೊಲೀಸರು ಪರ್ಮಿಷನ್ ಕೊಟ್ಟಿರಲಿಲ್ಲ, ನೀವು ಕೊಡ್ರಿ ಬಿಡ್ರಿ ನಾವು ಪ್ರತಿಭಟನೆ ಮಾಡೋರೆ ಅಂತ ಬೀದಿಗಿಳಿದ್ರು. ಜುಬಿಲಿ ಸರ್ಕಲ್ ತನಕ ಬಂದು ಜುಬಿಲಿ ಸರ್ಕಲ್ ಬಂದ್ ಮಾಡಿದ್ರು, ಟ್ರಾಫಿಕ್ ಹಾಲ್ಟ್ ಆಯಿತು. ಧಾರವಾಡದಲ್ಲೇ ಯಾಕಾಯಿತು? ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತು. ಧಾರವಾಡ ಒಂಥರ ಏನು ವಿದ್ಯಾಕಾಶಿ ಅಂತ ಕರೀತಾರೆ. ವಿದ್ಯಾಕಾಶಿ ಕೇವಲ ಫಾರ್ಮಲ್ ಎಜುಕೇಷನ್ ಕೊಡುವುದಕ್ಕೆ ಮಾತ್ರ ಅಲ್ಲ, ಅಲ್ಲಿ ನೂರಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಬೆಂಗಳೂರಿನ ವಿಜಯನಗರ ಕಡೆಗಳಲ್ಲಿ ನೀವು ಹೋಗ್ತಾ ಇದ್ರೆ ಬೋರ್ಡ್ ಅವೇ ಕಾಣಿಸೋದು. ದೇಶದಾದ್ಯಂತ ನೋಡಿದ್ರೆ ಕೋಟಾದಲ್ಲಿ ಈ ರೀತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲೂ ಇದ್ದಾವೆ. ಅಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಬಂದಿರುವಂಥ ಹುಡುಗರು ಸಣ್ಣ ಸಣ್ಣ ರೂಮ್ ಮಾಡ್ಕೋತಾರೆ. ಯಾರು ಶ್ರೀಮಂತರ ಮಕ್ಕಳು ಇರೋದಿಲ್ಲ, ಎಲ್ಲರೂ ಕೆಳ ಮಧ್ಯಮ ವರ್ಗ, ಬಡ ಕುಟುಂಬ, ಒಬ್ಬೊಬ್ಬ ಅಂದರೆ ಮಧ್ಯಮ ವರ್ಗದ ಮಕ್ಕಳಿರ್ತಾರೆ. 4-5 ಜನ ಸೇರ್ಕೊಂಡು ಬಾಡಿಗೆಗೆ ರೂಮ್ ಮಾಡ್ಕೋತಾರೆ, ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ, ಲೈಬ್ರರಿ ಇರ್ತವೆ, ಓದ್ತಾರೆ. ಮುಂದೆ ಯಾವತ್ತೋ ಒಂದು ದಿನ ಸರ್ಕಾರ ಕರೆಯಬಹುದಾದ ಕಾಲ್ ಫಾರ್ಗೆ ತಯಾರಿ ಅದು. ಸರ್ಕಾರ ಖಾಲಿ ಹುದ್ದೆಗಳಿಗೆ ಜನರನ್ನು ಭರ್ತಿ ಮಾಡಿಕೊಳ್ಳುತ್ತೆ, ಆವಾಗ ನಾವು ಪರೀಕ್ಷೆ ಬರೀಬೇಕು ಅಂತ ಸರ್ಕಾರಿ ನೌಕರಿಗಾಗಿ ತಯಾರಿ. ಬಟ್ ಸರ್ಕಾರ ಮಾಡ್ಕೋತಿಲ್ಲ ಅಂತ ಆಕ್ರೋಶ. ಶಿಕ್ಷಕರು ಶಿಕ್ಷಕಿಯರಾಗಿ ಮಕ್ಕಳಿಗೆ ಪಾಠ ಮಾಡಬೇಕು, ಪೊಲೀಸ್ ಕಾನ್ಸ್ಟೇಬಲ್ಲು ಸಬ್ ಇನ್ಸ್ಪೆಕ್ಟರ್ಗಳಾಗಿ ಲಾ ಆ್ಯಂಡ್ ಆರ್ಡರ್ ರಕ್ಷಣೆ ಮಾಡಬೇಕು, SDA FD ಆಗಿ ಸರ್ಕಾರದ ಲೆಕ್ಕಪತ್ರ ಬರೀಬೇಕು ಅಂತ ಕನಸು ಕಾಣ್ತಾ ಇರೋ ಹುಡುಗರ ಪ್ರತಿಭಟನೆ, ಆಕ್ರೋಶದ ಮಾತುಗಳನ್ನು ಕೇಳಿದ್ರಿ. ಈ ಪ್ರತಿಭಟನೆಗೆ ಬೆಂಬಲ ಕೊಡೋದಕ್ಕೆ BJP ನಾಯಕರುಗಳು ಬಂದರು. ರಾಜಕೀಯ ತರಬೇಡಿ ಇಲ್ಲಿ ಅಂದರು ಅವರು. ಒಂದು ಹಂತದಲ್ಲಿ BJPಯ ಬ್ಯಾನರ್ಗಳನ್ನು ಹರಿದು ಆಕ್ರೋಶ, ನಿಮ್ಮ ರಾಜಕೀಯ ಇಲ್ಲಿ ತರಬೇಡಿ ಅಂತ.